ಹಲೋ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಬಂದು ನನ್ನ ಮಗನ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೇ ಹಾಯ್. ನನ್ನ ಮುಂಚೆ ತಮ್ಲಾನ್ ಹೇಳ್ದಂಗೆ ಅಫ್ಕೋರ್ಸ್ ಗೈಸ್ ನ್ಯೂ ಇಯರ್ಗೆ ನನಗೊಂದು ಒಳ್ಳೆ ಗಿಫ್ಟ್ ಸಿಕ್ಕಿದೆ. ಇನ್ಫ್ಯಾಕ್ಟ್ ಅದು ಸರ್ಪ್ರೈಸ್ ಗಿಫ್ಟ್. ಅದು ಏನಂತ ನೆಕ್ಸ್ಟ್ ನಾನು ಹೇಳ್ತೀನಿ. ಬಟ್ ಅಂದ್ಕೊಂಡಿದ್ದೀನಿ ಅದು ಗಿಫ್ಟ್ ಸಿಗುತ್ತೆ ಅಂತ. ಸೊ ಗಿಫ್ಟ್ ಕೊಟ್ಟವ್ರು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ತಂಗಿನ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಿತ್ತು. ಅವಳು ಊರಿಂದ ಬಂದಿದ್ದಾಳೆ, ಬೆಂಗಳೂರಿಂದ. ಬಟ್ ಏನಂದರೆ ಅವಳ ಹೆಲ್ತ್ ಅಷ್ಟು ಚೆನ್ನಾಗಿದೆ. ನಮ್ಮ ಪರಿಣಿತಿಗೆ ಅವ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಸೈಕ್ಲಿಂಗ್ ಮಾಡ್ತಿದ್ದಾರೆ. ಇವನಿಗೆ ಜೀವ ಮಿಳ್ ಅಂತಿದೆ ಹೋಗ್ಬೇಕು ಅಂತ. ಎಲ್ಲ ನಾನು ಕಳಿಸ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿಂದಾನೆ ಎಲ್ಲರಿಗೂ ಹಾಯ್ ಮಾಡ್ತೀನಿ. ಇಲ್ಲಿ ನೋಡಿ ಅವ್ನ ಫ್ರೆಂಡ್ಸ್ನ ತೋರಿಸ್ತೀನಿ. ಇಲ್ಲಿ ಅವ್ರು ಯಾರು? ಶೋಭಿತ್. ಅವ್ನ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಟ್ಟ ನೋಡಿ ಅವನು. ಇವತ್ತು ತಿಂಡಿಗೆ ಅಮ್ಮ ಕಡುಬು ಮಾಡ್ತೀನಿ ಅಂತಿದ್ರು. ಸೊ ಕಡುಬು ಹೇಗೆ ಮಾಡ್ತಾರೆ ಅಂತ ನೋಡಿ. ಇದು ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಅಕ್ಕಿ ತರಿ ಹಾಕ್ಬಿಟ್ಟು, ನಮ್ಮಲ್ಲಿ ಇದೇ ಥರ ಕಡುಬು ಮಾಡೋದು. ಏಕೆಂದರೆ ಕೆಲವು ಕಡೆ ಕೆಲವು ಥರ ಕಡುಬು ಮಾಡ್ತಾರೆ. ಅಂದರೆ ಮಲೆನಾಡು ಸೈಡೇ ಬೇರೆ ಇರುತ್ತೆ, ಅಥವಾ ಮಂಗಳೂರು ಸೈಡೇ ಬೇರೆ ಇರುತ್ತೆ. ಇದು ನಮ್ಮ ಬಂದು ಚಿಕ್ಕಮಂಗ್ಳೂರು, ಬೇಲೂರು ಸೈಡಲ್ಲಿ ನಾವು ಇದೇ ಥರ ಕಡುಬು ಮಾಡೋದು. ಸೊ ಬೇರೆಯವರೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ಇದಕ್ಕೇನೆಂದರೆ ಇದು ಬಂದು ಪ್ಲೇನ್ ಕಡುಬು ಮಾಡ್ತಿರೋದು. ಈಗ ಅವರೆಕಾಳು ಸೀಸನ್ ಅಲ್ವಾ, ಸೊ ಚಿಲ್ಕ ಅವರೆಕಾಳು ಮತ್ತು ಕಡುಬು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇರೋದು. ಇನ್ನು ಕೋಳಿ ಸಾರಿಗೆ ಕಡುಬು ಚೆನ್ನಾಗಿರುತ್ತೆ ಅಂತ. ನಮಗೆ ಕೋಳಿ ಸಾರು ಕಡುಬು ಇಷ್ಟ. ಸೊ ಆಮೇಲೆ ಕಡುಬಲ್ಲಿ ವೆರೈಟೀಸ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಮಾಡುವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ಅಂತ. ಇದು ಮಾತ್ರ ಇದು ಪ್ಲೇನ್ ಕಡುಬು ಇದು. ಸೊ ಪ್ಲೇನ್ ಅಕ್ಕಿ ತರೀಲಿ ಮಾಡೋವಂಥದ್ದು. ಅಕ್ಕಿ ತರಿ ಕೆಲವರು ಮನೇಲಿ ಸ್ಟಾಕ್ ಇರುತ್ತೆ, ಇಲ್ಲಾಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಾಗೆ ಅವತ್ತೇ ಇನ್ಸ್ಟೆಂಟಾಗಿ ಮಾಡ್ಕೋತಾರೆ. ಸೊ ಎಲ್ಲ ಥರನೂ ಮಾಡ್ಬೋದು ಗೈಸ್. ಇದು ಬೆಳಗಿನ ತಿಂಡಿಗೋಸ್ಕರ ಮಾಡ್ತಿರೋವಂಥದ್ದು. ಇದು ಇಡ್ಲಿ ತಪ್ಪಲಿ ಬಿಸಿ ಆಗಕ್ಕೆ ಇಟ್ಟಿದ್ದಾರೆ. ಆ್ಯಂಡ್ ಕಡುಬು ಕಟ್ತಿರೋದು ನೋಡಿ ಹೇಗೆ ಕಟ್ತಾ ಇದ್ದಾರೆ ಅಂತ. ನಾವು ಸ್ವಲ್ಪ ಸೈಜಾಗೆ ಕಡುಬು ಕಟ್ಟೋದು, 1-2 ಅಷ್ಟೇ ತಿನ್ನೋದು. ಅದಾದಮೇಲೆ ಇಡ್ಲಿ ತಪ್ಪಲಿಲಿ ಹವೆ ಮಾಡಿಸ್ತಾರೆ ಅಷ್ಟೇ. ಅಂದರೆ ಇದು ಸ್ವಲ್ಪ ಈಸಿ ಪ್ರೊಸೀಜರ್, ತುಂಬ ಏನಿಲ್ಲ, ಒಂದು 15 ಮಿನಿಟ್ಸ್ಗೆಲ್ಲ ಆಗೋಗ್ಬಿಡುತ್ತೆ. ಒಬ್ಬೊಬ್ಬರು 1-2 ಕಡುಬು ಅಷ್ಟೇ ತಿನ್ನೋಕ್ಕಾಗೋದು. ಇದು ಸ್ವಲ್ಪ ನಾವು ಮಾಡೋದು ಸ್ವಲ್ಪ ಸೈಜ್ ಇರುತ್ತೆ, ಓಕೆನಾ. ನನಗೆ ಸ್ಪೆಷಲಿ ಕಡುಬು ಕೋಳಿ ಸಾರು ಅಂದರೆ ತುಂಬ ಇಷ್ಟ. ಆ್ಯಂಡ್ ಇನ್ನೊಂದೇನೆಂದರೆ ಅವರೆಕಾಳು ಸೊಪ್ಪು ಎಲ್ಲ ಹಾಕಿ ಮಸಾಲೆ ಕಡುಬು ಅಂತ ಮಾಡ್ತಾರೆ. ಅದು ಕಾಯಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಇನ್ನೊಂದು ದಿನ ಅದನ್ನು ಮಾಡುವಾಗ ಕೂಡ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇದು ಕಡುಬನ್ನ ಎಲ್ಲ ತುಂಬಿ ನೆಕ್ಸ್ಟು ಒಂದು 5 ನಿಮಿಷ ಹವೆ ಮಾಡ್ತಾರೆ. ಅಕ್ಕಿ ತರಿ ಹರಳಿ ಅಂತ ಅಷ್ಟೇ. ಚೆನ್ನಾಗಿರುತ್ತೆ ಗಾಯ್ಸ್, ನನಗಂತೂ ತುಂಬ ಇಷ್ಟ. ಆ್ಯಂಡ್ ಇವತ್ತು ಬಂದು ಇಯರ್ ಎಂಡ್ ಅಲ್ವಾ, ಸೊ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ನನ್ನ ತಂಗಿಗೆ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ಮಾಡಿಲ್ಲ. ಇದು ನೋಡಿ ಕಡುಬು ರೆಡಿ ಇದೆ. ಅವರೆಕಾಳು ಸಾರು ಜೊತೆ ಕಡುಬು ರೆಡಿ ಇದೆ, ರೆಡಿ ಟು ಈಟ್. ಇವಳೇ ನನ್ನ ತಂಗಿ ಪ್ರಿಯಾ ಶೆಟ್ಟಿ ಅಂತ ಜಯದೇವಲ್ಲಿ ವರ್ಕ್ ಮಾಡ್ತಿರೋದು. ಪಾಪ ಅವಳಿಗೆ ಹುಷಾರಿಲ್ಲ, ಹಾಗಾಗಿ 3-4 ದಿವಸದಿಂದ ಮನೇಲೇ ಇದ್ದಾಳೆ. ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂದರೆ ಮುಖ ತೋರಿಸ್ತಾ ಇದ್ದರೆ ಇಲ್ಲಿ ಸರಿಯಿಲ್ಲ, ನಾನು ತೋರಿಸಲ್ಲ ಅಂತಿದ್ದಾಳೆ. ನನ್ನ ಮಗನಿಗೆ ಚೆನ್ನಾಗಿ ಮಾಡ್ತಾನೆ. ಸೊ ನ್ಯೂ ಇಯರ್ಗೆ ಕೇಕ್ ತರೋಣ ಅಂತ ಹೋದ್ವಿ. ಬಟ್ ಎಷ್ಟು ರಶ್ ಇದೆ, ಅದೇ ನಾನು ಹೋಗಿದ್ದೆ ಲೇಟು, ಆದರೂ ಅಷ್ಟು ರಶ್ ಇದೆ. ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ ನಾನು ಗಿಫ್ಟ್ ಸಿಕ್ಕಿದೆ ಅಂತ. ಬಟ್ ಏನು ಗಿಫ್ಟ್ ಅಂತ ಹೇಳಿರಲಿಲ್ಲ. ಸೊ ಗಿಫ್ಟ್ ಏನಪ್ಪ ಅಂತ ಅಂದರೆ ದಿಸ್ ದ ಗಿಫ್ಟ್. ನಾನು ತುಂಬ ಇದು ಲಾಸ್ಟ್ ಇಯರ್ ಅಂದರೆ 2013 ಲಾಂಚ್ ಆಯಿತು. ಆವಾಗಲೇ ನಾನು ಇದನ್ನು ತುಂಬ ಇಷ್ಟಪಟ್ಟಿದ್ದೆ. ಬಿಕಾಸ್ ಆ ಕಲರ್ ಮತ್ತು ಆ ಪ್ಯಾಟರ್ನ್ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ನಾನು ಅವಾಗ 32+ ಇತ್ತು. ಇದು ಬಂದು ನೋಟ್ 13 Pro Plus ಇದು. ಸೊ ಆವಾಗ ಬಂದಿದ್ದು ರೈಟ್ ಬಂದು 32. ಸೊ ನಾನು ಯಾವಾಗ ನನ್ನ ಹತ್ರ ಫೋನ್ ಇತ್ತು, ನಾನು ಅವಾಗ ಬೇಡ ಅಂತ ಸುಮ್ಮನಾಗಿದೆ. ಬಟ್ ಏನಂದರೆ ಈಗ ರೀಸೆಂಟಾಗಿ 5G ಅಪ್ಡೇಟ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ತೊಗೋಬೇಕಂತ ಆಸೆಯಿಂದ ಇದ್ದೀನಿ ಕಂಡ್ರೆ, ತೊಗೊಳ್ಳೋಣ ಅಂತ ಹೇಳಿದೆ ಅಷ್ಟೇ. ಆವಾಗಲೇ ಬೇಕು ಇವಾಗಲೇ ಬೇಕಂತ ಏನು ಹೇಳಿರಲಿಲ್ಲ. ಬಟ್ ಆಲ್ ಆಫ್ ಎ ಸಡನ್ ಲಾಸ್ಟ್ ವೀಕ್ ನಾನು ಊರಿಗೆ ಹೋದಾಗ ತೊಗೊಳ್ಳೋಣ ನಿನಗೆ ಕೊಡಿಸ್ತೀನಿ ಅಂದರು. ನನಗೆ ಶಾಕ್ ಆಯಿತು, ನಿಜವಾಗ್ಲೂ ಕೊಡಿಸ್ತಾರಾ ಅಂತ. ಬಟ್ ನ್ಯೂ ಇಯರ್ ಗಿಫ್ಟ್ ಅಂತ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಹೋದ್ವಿ. ಒಂದು 2-3 ಶಾಪಲ್ಲಿ ಕೇಳಿದಾಗ ಕೆಲವರು ಪ್ರೈಸ್ ಜಾಸ್ತಿ ಹೇಳಿದ್ರು. ಇವೊಂದು 29, 30, 31 ತನಕನೂ ಹೇಳಿದ್ರು.
ಆಮೇಲೆ ಒಂದು ಶಾಪಲ್ಲಿ ನನಗೆ ರೀಸನಬಲ್ ಪ್ರೈಸಲ್ಲಿ ಕೊಡ್ತೀನಿ ಅಂತ ಅಂದರು, ಆದರೆ ಸ್ಟಾಕ್ ಇರಲಿಲ್ಲ. ಮೇಡಮ್ 14 ಸೀರೀಸೇ ಬಂದಿದೆಯಲ್ಲ 13 ಯಾಕೆ ಅಂತ ಅಂದರು. ಇಲ್ಲ ನಂಗೆ 13 ಸೀರೀಸೇ ಬೇಕು, ನಾನು ತುಂಬ ಇಷ್ಟಪಟ್ಟಿರೋ ಫೋನ್, ಸೊ ನನಗೆ 13 ಸೀರೀಸೇ ಬೇಕು ಅಂತ ಹೇಳಿದೆ. ಅದಕ್ಕೆ ಸರಿ ನೀವು ಬೇಕೇ ಬೇಕು ಅಂದರೆ ನಾನು ಆರ್ಡರ್ ಮಾಡಿ ನಿಮಗೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ದು. ಸರಿ ಆಯಿತು, ನನಗೆ ಅದೇ ತರಿಸ್ಕೊಡಿ, ನಾನು ವೆಯ್ಟ್ ಮಾಡ್ತೀನಿ ಅಂತ ಫೈನಲಾಗಿ ವೆಯ್ಟ್ ಮಾಡಿದ್ವಿ, ತರಿಸ್ಕೊಟ್ರು. ನನಗೆ ಕೇಳೋದಾದರೆ ನನಗೆ ಬೇರೆ ಫೋನಲ್ಲಿ ಕ್ಲಾರಿಟಿ ಅಥವಾ ಕ್ಯಾಮ್ರಾ ಕ್ವಾಲಿಟಿ ಇಷ್ಟಕ್ಕಿಂತ ಇದರಲ್ಲಿ ನನಗೆ ಕ್ಯಾಮ್ರಾ ತುಂಬಾ ಇಷ್ಟ ಆಯಿತು. ಬಿಕಾಸ್ ಇದು ಬಂದು 200 MP ಮೆಗಾ ಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾ. ಸೊ ಅದು ನನಗೆ ಬೇಕಿತ್ತು, ಬಿಕಾಸ್ ನಾನು ಈಗ ವೀಡಿಯೋ ಮಾಡ್ತಿರೋದ್ರಿಂದ ಕ್ಯಾಮ್ರಾ ಚೆನ್ನಾಗಿರೋದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ, ಅದಕ್ಕೋಸ್ಕರ. ಆ್ಯಂಡ್ ಇದು ಬಂದು 120 ವೋಲ್ಟು ಚಾರ್ಜಿಂಗ್. ಸೊ ಅದರ ಡಿಸ್ಕ್ರಿಪ್ಷನ್ ಅಂತ ಡಿಟೇಲಿಂಗ್ ಇರುತ್ತೆ, ಸೊ ಅದರ ಅವಶ್ಯಕತೆ ಏನಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ 3D ಕರ್ವ್ ಇದೆ. ಸೊ ಇದು ಕರ್ವ್ ಎಡ್ಜ್ ಬಂದು ಕರ್ವ್ ಇದೆ, ಬಟ್ ಕ್ಯಾಮ್ರಾ ಕ್ವಾಲಿಟೀಸ್ ಮಾತ್ರ ದಿ ಬೆಸ್ಟ್ ಇರೋದು. ಇಲ್ಲಿ ನೋಡ್ಬೋದು ನೀವು ನನ್ನ ಈ ನಿಮ್ಮ ಕ್ಯಾಮ್ರಾ ವಿತ್ ಕ್ಯಾಮ್ರಾದಲ್ಲಿ ನಾನು ಏನು ತೋರಿಸ್ತಾ ಇರೋದು. ಸೊ ಎಷ್ಟು ಚೆನ್ನಾಗಿದೆ ಕ್ಯಾಮ್ರಾ ಅಂತ ನೋಡಿ ಅಲ್ವಾ. ಸೊ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ಮಾತ್ರ. ಸೊ ಬ್ಯಾಕ್ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ವೈಸ್ ಮಾತ್ರ ದಿಸ್ ಇಸ್ ದ ಬೆಸ್ಟ್. ತುಂಬ ಇಷ್ಟ ಆಯಿತು ಗೈಸ್. ಏನಂದರೆ ನನಗೆ ಅದೇ ಬೇಕು. ದಿಸ್ ದ ಫೋನ್ ಫ್ಯೂಷನ್ ಪರ್ಪಲ್ ಕಲರ್ ಬಂದು 8/8/256 ಮೈ ಫೇವ್ರೆಟ್ ಫೋನ್ ಅಂತಲೇ ಹೇಳ್ಬೋದು. ಇದು ಮತ್ತು ಡಿಸೈನ್ ಇರ್ಬೋದು, ಪ್ಯಾಟ್ರನ್ ಇರ್ಬೋದು, ಎಲ್ಲ ನನಗೆ ಸಖತ್ ಇಷ್ಟ ಆಯಿತು. ಹೊಸ ಫೋನ್ ಸಿಕ್ತು ನ್ಯೂ ಇಯರ್ಗೆ, ಅದೊಂದು ತುಂಬ ಖುಷಿ ಇದೆ. ಆ್ಯಂಡ್ ಏನಪ್ಪ ಅಂದರೆ ಇದಕ್ಕಿಂತ ಜಾಸ್ತಿ 14 Pro ಇದೆ, ಬಟ್ ನನಗೆ ಏನು ಇಷ್ಟ ಆಗಿರುತ್ತೋ ಅದರಲ್ಲೇ ಇಷ್ಟ, ಅದನ್ನು ತೊಗೊಳೋದಲ್ಲೇ ಖುಷಿ ನನಗೆ. 14 Pro ಇದೆ, ಬಟ್ ಇದನ್ನು ಆಸೆ ಪಟ್ಟು ತೊಗೊಳಿದ್ದೀವಿ ಅಲ್ವಾ, ಸೊ ಇದ್ರಲ್ಲಿ ಖುಷಿ ಇದೆ ಅದಕ್ಕಿಂತ. ಶಾಪವರು ಹೇಳಿದರು ಸೀರೀಸ್ ಚೇಂಜ್ ಆಗಿದೆಯಾ ತೊಗೊಳ್ಳಿ ಅಂತ. ಇಲ್ಲ, ನಾನು ಇಷ್ಟಪಟ್ಟಿರೋ ಫೋನೇ ಬೇಕು ಅಂತ ನಾನು ಫೈನಲಿ ನನ್ನ ಫೋನ್ ತೊಗೊಂಡೆ. ನಮ್ಮ ಮನೆಯವ್ರು ಹೇಳ್ತಿರ್ಬೋದು, ಫೋನ್ ಕೊಡಿಸಿದ್ದಕ್ಕಾದ್ರೂ ಥ್ಯಾಂಕ್ಸ್ ಸಹ ಹೇಳಿಲ್ಲಲ್ಲ ನೀನು ಅಂತ ಹೇಳ್ತಿದ್ರು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮುಖಾಂತರ ನಿನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಅನ್ಎಕ್ಸ್ಪೆಕ್ಟೆಡಾಗಿ ಫೋನ್ ಕೊಡಿಸಿರೋದು ನಿಮಗೆ. ಖುಷಿ ಇದೆ, ತುಂಬಾ ಖುಷಿ ಇದೆ. ಅದು ಎಕ್ಸ್ಪ್ರೆಸ್ ಮಾಡಿರಲಿಲ್ಲ ಅಷ್ಟೇ, ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಮದಲ್ಲಿ ಹೇಳೋಣ ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಶರತ್ ಕುಮಾರ್. ಇಲ್ಲ, ಥ್ಯಾಂಕ್ ಯು ಸೋ ಮಚ್ ರೀ. ಓಕೆನಾ, ನಾನು ಅಂದ್ಕೊಂಡಿರಲಿಲ್ಲ ನೀನು ಫೋನ್ ಕೊಡಿಸ್ತೀನಿ ಅಂತ, ಬಟ್ ಫೋನ್ ಕೊಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಖುಷಿ ಇದೆ ನನಗೆ, ತುಂಬಾ ತುಂಬ ಖುಷಿ ಇದೆ. ಅವತ್ತೇ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿರಲಿಲ್ಲ, ನಾನು ಮಾಡಿರಲಿಲ್ಲ, ಸೊ ಅದಕ್ಕೆ ಇವತ್ತು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಥ್ಯಾಂಕ್ ಯು ಸೋ ಮಚ್. ಸೊ ಇಯರ್ ಎಂಡ್ ಬರ್ತಾಯಿದೆ, ಎಲ್ಲರಿಗೂ ಈ ವರ್ಷ ಏನೇನೆಲ್ಲ ಆಗಿದೆ ಅದನ್ನೆಲ್ಲ ಮರೆತು ಮುಂದಿನ ವರ್ಷದಲ್ಲಿ ಒಳ್ಳೆಯದನ್ನು ಆಶಿಸ್ತಾ ಈ ವರ್ಷದ ಇವತ್ತಿಗೆ ಮುಗಿಸೋಣ, ನಾಳೆ ಬರೋ ಹೊಸ ವರ್ಷದ ವೆಲ್ಕಮ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬಿಕಾಸ್ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಅಂತೂ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್. ನಾಳೆ ನ್ಯೂ ಇಯರ್ ಸ್ಪೆಷಲ್ ಏನಿದೆ ಅಂತ ಅಂದ್ಬಿಟ್ಟು ನಾಳೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ನಾಳಿನ ಬ್ಲಾಗಲ್ಲಿ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಹ್ಯಾಪಿ ಇಯರ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಗೈಸ್. ಬಾಯ್ ಬಾಯ್.